ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ನಿವೃತ್ತ ನೌಕರರ ಸಂಘದ ರಾಜ್ಯಾಧ್ಯಕ್ಷರಿಂದ ಅರ್ಥಪೂರ್ಣ ಭಾಷಣ. ಕರ್ನಾಟಕ ರಾಜ್ಯ ಗ್ರಾಮೀಣ ಬ್ಯಾಂಕಿನ ನಿವೃತ್ತ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಸಿ ವೆಂಕಟರಾಮಪ್ಪನವರು ಚಿಂತಾಮಣಿ ತಾಲೂಕು ಸರ್ಕಾರಿ ನಿವೃತ್ತ ನೌಕರರ ಸಂಘದ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅರ್ಥಪೂರ್ಣ ಭಾಷಣ ಮಾಡುವುದರ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಸಾಂತ್ವನ ಕೇಂದ್ರಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಎಂ ವಿಜಯರವರು ಸಹ ಮಾತನಾಡಿ, ನಿವೃತ್ತ ನೌಕರ ಬಂಧುಗಳಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಇರುವ ಕಾನೂನಾತ್ಮಕ ಸೌಲಭ್ಯಗಳ ಕುರಿತು ಮಾತನಾಡಿದರು. ಹಾಗೂ ಒಕ್ಕೂಟದ ವತಿಯಿಂದ ಎಲ್ಲಾ ರೀತಿಯ ಸಹಾಯ ಸಹಕಾರ ನೀಡುವುದಾಗಿ ತಿಳಿಸಿದರು. ಸಂಘದ ಅಧ್ಯಕ್ಷರಾದ ಶ್ರೀಯುತ ನಾರಾಯಣ ಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದರು. ನಡೆದಿರತಕ್ಕಂತ ಎಲ್ಲ ನಿವೃತ್ತ ನವ ಯುವಕರೇ ಯಾಕಂತ ಹೇಳಿದ್ರೆ ನಿವೃತ್ತ ನವ ಯುವಕರೇ ಹಾಗೂ ಉತ್ಸಾಹಿ ತರುಣ ವ್ಯಕ್ತಿಗಳು, ನಮ್ಮ ಹೆಣ್ಮಕ್ಳು ಎಲ್ಲರೂ ಸಹ ಇವತ್ತು ಒಳ್ಳೆಯ ಒಂದು ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀರಿ. ಯಾಕೆ ನಾನು ಆ ಮಾತು ಹೇಳಿದೆ ಅಂತ ಹೇಳಿದ್ರೆ, 60 ವರ್ಷ ಆದಮೇಲೆ ಅರಳು ಅಂತ ಹೇಳ್ತಾರೆ. ನನ್ನ ಪ್ರಕಾರ 60 ವರ್ಷ ಆದ್ಮೇಲೆ ಮರಳು. ಮರಳು ಯಾಕಂತ ಹೇಳಿದ್ರೆ, ನಾವು ಚಿಕ್ಕಂದಿನಲ್ಲಿ ಯಾವ ರೀತಿ ಇದ್ವೋ, ಯಾವ ರೀತಿಯ ಒಂದು ನಮ್ಮ ಒಂದು ಇದನ್ನ ಮಾಡ್ತಾ ಇದ್ವೋ ಆ ಕಾಲದಲ್ಲಿ ಅದು ಗೊತ್ತಾಗೋದಿಲ್ಲ. ಈಗ ಮುಖ್ಯವಾಗಿರ್ತಕ್ಕಂಥ ಘಟ್ಟಕ್ಕೆ ನಾವು ಬರ್ತಿದ್ವಿ. ಕೆಲವರು ಹೇಳ್ತಾರೆ, ನಮ್ಗೇನಪ್ಪ ವಯಸ್ಸಾಗ್ಬಿಟ್ಟಿದೆ, ನಾವು ಯಾಕ್ರಿ ನಾವು ಇದು ಮಾಡ್ಕೊಂಡಿರ್ಬೇಕು, ಏನೋ ಒಂದಷ್ಟು ಊಟ ಮಾಡೋಣ, ಮನೆಯಲ್ಲಿ ಒಂದಷ್ಟು ಮಕ್ಕಳ ಜೊತೆಲಿ ಆಟ ಆಡ್ಕೊಂಡಿರೋಣ. ಇಲ್ಲ, ಖಂಡಿತವಾಗಿಯೂ ಸಹ ನಾವು ಹಿರಿಯರಾದವರು ಕಿರಿಯರಿಗೆ ಮಾರ್ಗದರ್ಶಕರಾಗಿ ನಾವು ಬಾಳಬೇಕು. ಪ್ರಪ್ರಥಮವಾಗಿ ಮೊದಲನೆಯದಾಗಿ ಈ ಒಂದು ನಮ್ಮ ತಾಲೂಕಿನ ನಿವೃತ್ತ ನೌಕರರ ಸಂಘ ಇವತ್ತು ಏನು ನಮ್ಮ ಕುಟುಂಬ, ನನಗೂ ಹಾಗೂ ನಮ್ಮ ಶ್ರೀಮತಿ ರವರಿಗೂ ಮತ್ತು ನಮ್ಮ ಮೇಡಮ್ ಶೋಭಾರವರಿಗೂ ಇಲ್ಲಿ ಕರೆದು ಸನ್ಮಾನ ಮಾಡಿರ್ತೀರಿ. ಅದಕ್ಕೆ ನಾವು ಚಿರಋಣಿ ಆಗಿರುತ್ತೇವೆ. ನಾನು ಸಹ ಒಂದು ನಿವೃತ್ತ ಗ್ರಾಮೀಣ ಬ್ಯಾಂಕ್ ನೌಕರ. ಅಷ್ಟೇ ವಿಭಿನ್ನವಾಗಿ ಮಾಡುತ್ತಾರೆ. ಅದೇ ರೀತಿಯಲ್ಲಿ ನಮ್ಮ ನಿವೃತ್ತ ನೌಕರರ ಸಂಘವನ್ನು ಸಹ ನಾನು ನೋಡ್ತಾ ಇದ್ದೀನಿ. ಬಹಳಷ್ಟು ಉತ್ತಮ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬಹಳಷ್ಟು ಜನರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದಾರೆ. ನಾವು ನಮ್ಮ ನಿವೃತ್ತ ನೌಕರರ ಸಂಘಕ್ಕೆ ನಾನು ರಾಜ್ಯಾಧ್ಯಕ್ಷನ. ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ 5200 ಜನ ಹಾಕಿದ್ದೀವಿ ನಾವು ನಿವೃತ್ತರಾದವರು. ಇಂಥ ಒಂದು ಇದಕ್ಕೆ ನಾವು ನಿವೃತ್ತರ ಒಂದು ಸಂಘಕ್ಕೆ ನಾನು ಅಧ್ಯಕ್ಷನಾಗಿದ್ದೇನೆ. ನಾವು ನೌಕರರು ಅಫಿಷಿಯಲ್ಸ್ ಆಗ್ಬೋದು, ನೌಕರರಾಗ್ಬೋದು, ಯಾವುದೇ ಆಗಲಿ, ಒಬ್ಬ ವ್ಯಾಪಾರಸ್ಥ ಬಿಟ್ಟರೆ ಅವರು ಯಾವ ರೀತಿ ಬೇಕಾದ್ರೆ ದುಡ್ಡು ಮಾಡ್ಕೊಡ್ತಾರೆ, ಯಾವ ರೀತಿ ಬೇಕಾದ್ರೂ ಮಾಡ್ಕೊಡ್ತಾರೆ. ನಾವು ನೌಕರರಾದವರು ಪ್ರತಿಯೊಂದನ್ನು ಸಹ ಬೇಡಿ ಹೋರಾಟ ಮಾಡಿ ಪಡ್ಕೊಳ್ಬೇಕಾಗಿರ್ತ ಪರಿಸ್ಥಿತಿ. ನಾವು ಅಷ್ಟೇ, ನಮ್ಮ ಗ್ರಾಮೀಣ ಬ್ಯಾಂಕ್ನು ಮೊದಲಿಗೆ ನಾನು ಕೆಲಸಕ್ಕೆ ಸೇರಿದಾಗ ನನಗೆ 496 ರೂಪಾಯಿ ಸ್ಯಾಲ್ರಿ, 496. ಆಗಿನ ಕಾಲಕ್ಕೆ BDO ಅಂತ ಹೇಳ್ತಾ ಇದ್ರು. ಆ BDO ಸ್ಯಾಲ್ರಿ ನಮ್ಗೆ ಕೊಡ್ತಾ ಇದ್ರು. ಅದಾದ ಮೇಲೆ ನಾವು ಹೋರಾಟಗಳಿಂದ, ಲೀಗಲ್ ಹೋರಾಟ ಮತ್ತೆ ಬೇರೆ ರೀತಿಯಲ್ಲಿ ಹೋರಾಟಗಳು ಮಾಡಿ ಕೋರ್ಟ್ನಲ್ಲಿ ಕೇಸುಗಳನ್ನು ಗೆದ್ದು ಇವತ್ತು ದಿವಸ ಬೇರೆ ಒಂದು ಗ್ರಾಮೀಣ ಬ್ಯಾಂಕ್ಗಳು ಯಾವ ರೀತಿ ಒಂದು ಸಂಬಳ ಕೊಡ್ತಾ ಇದ್ದಾರೆ, ಆ ಸಂಬಳಗಳನ್ನು ಸಹ ನಮ್ಮ ಗ್ರಾಮೀಣ ಬ್ಯಾಂಕ್ ಯುವಕರಿಗೆ, ನಮಗೆ ಗ್ರಾಮೀಣ ಬ್ಯಾಂಕ್ ನೌಕರರು ಕೊಡ್ತಾ ಇದ್ದಾರೆ. ಇರಲಿಲ್ಲ, ನಾನು ರಿಟೈರ್ಡ್ ಆದಾಗ ನೋ ಪೆನ್ಷನ್, ನಮಗೆ 2013 ರೂಪಾಯಿ ಬರ್ತಾ ಇತ್ತು EPF. ಅದಕ್ಕೂ ಸಹ ಪೆನ್ಷನ್ಗೂ ಸಹ ನಾವು ಈಕ್ವಲ್ ವರ್ಕ್ ಈಕ್ವಲ್ ಪೇ ಅನ್ನೋ ಒಂದು ಇದರಲ್ಲಿ, ಪೆನ್ಷನ್ ಫಾರ್ ಆಲ್ ಎಂಬತಕ್ಕಂಥ ಒಂದು ಇದರಲ್ಲಿ ನಾವು ಕೋರ್ಟ್ಗಳಿಂದ
ಹೋರಾಟಗಳಿಂದ ಲೀಗಲ್ ಮೂಲಕ ರಾಜಕೀಯ ಮೂಲಕ ಎಲ್ಲ ಒಂದು ಇದನ್ನು ಉಪಯೋಗಿಸಿ ನಾವು ಇವತ್ತು 2018ರಲ್ಲಿ ಪೆನ್ಷನ್ ಬಂತು. ನಮಗೆ ಸುಮ್ಮನೆ ಬರಲಿಲ್ಲ. ಇವತ್ತಿನ ದಿವಸ ಎಲ್ಲ ಇಡೀ ನಮ್ಮ ಭಾರತ ದೇಶ ಗ್ರಾಮೀಣ ಬ್ಯಾಂಕ್ ನೌಕರರು ಸಹ ಒಂದು ಪೆನ್ಷನನ್ನು ಪಡೀತಿದ್ದಾರೆ. ಬಹಳಷ್ಟು ಹೋರಾಟಗಳು ನಡೀತಾ ಇದೆ. ಹೋರಾಟಗಳಿಂದಲೇ ಸಹ ನಿಮಗೆ ಬಹಳಷ್ಟು ಅನುಕೂಲಗಳು ಆಗಿರ್ತಕ್ಕಂಥದ್ದು. ಆದ್ದರಿಂದ ನಮ್ಮ ಒಂದು ಚಿಂತಾಮಣಿ ಇದು ಪ್ರತಿಯೊಂದರಲ್ಲೂ ಸಹ ಮುಂಚೂಣಿಯಲ್ಲಿ ಇರೋದಕ್ಕೆ ನಾನು ಗರ್ವ ಪಡ್ತೀನಿ. ಮತ್ತು ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆ ಹೆಸರಿಟ್ಕೊಂಡಿದೆ. ನಾನು ಕೇಳಿದ್ದೀನಿ, ಚಿಂತಾಮಣಿ ತಾಲೂಕು ನೌಕರರ ಸಂಘ ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಅಂತ. ಆ ಒಂದು ಇದನ್ನ ಇವತ್ತು ನೀವು ನನ್ನ ಬಹುಶಃ ಇದು ಸ್ವಂತ ಬಿಲ್ಡಿಂಗ್ ಅಲ್ಲ ಸರ್. ನಾವು ನಿವೃತ್ತರಾದವರು ನೇನಪ್ಪ ವಯಸ್ಸಾಯ್ತು ಅಂತ ಹೇಳ್ಬಿಟ್ಟು ಇಟ್ಕೊಳ್ಬಾರ್ದು. ಆರೋಗ್ಯ ಬಹಳ ಮುಖ್ಯ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಬೆಳಗ್ಗೆ ಎದ್ದು ಏನಪ್ಪ ಅಷ್ಟು ಯೋಗ ಮಾಡಬೇಕು, ಇಷ್ಟು ಯೋಗ ವ್ಯಾಯಾಮ ಮಾಡಿ. ಅದಕ್ಕಿಂತ ಮುಖ್ಯವಾಗಿ ಕಾರ್ಯಚಟುವಟಿಕೆ. ಏನ್ ಸರ್ ಕಾರ್ಯಚಟುವಟಿಕೆ? ಈ ವಯಸ್ಸಲ್ಲಿ ನಾವೇನ್ ಮಾಡೋದು? ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಹಳೆಯ ಸ್ನೇಹಿತರಿಗೆ ಪ್ರತಿಯೊಂದು ದಿವಸ ಸಹ ಫೋನ್ ಮಾಡೋದು ಕಲ್ತ್ಕೊಳ್ಳಿ. ಮಾತಾಡಿ ಅವ್ರ ಹತ್ರ, ಅಥವಾ ನಿಮ್ಮ ಫ್ರೆಂಡ್ಸ್ ಪಕ್ಕದಲ್ಲಿದ್ರೆ ಅವ್ರನ್ನ ಮಾತಾಡಿ. ಆ ಮಾತಾಡಿದಾಗ ನಮಗೆ ಅವ್ರ ಹತ್ರ ಏನೋ ಒಂದು ವಿಷಯ ಸಿಗುತ್ತೆ. ಆಮೇಲೆ ಸಾಧ್ಯವಾದಷ್ಟು ಮಕ್ಕಳ ಜೊತೆಯಲ್ಲಿ ಮನೆಯಲ್ಲಿ ನೀವು ಕೆಲಸ ಇರೋವಾಗ ಎಲ್ಲ ಸಹ ಮನೇನೂ ಇಲ್ಲ, ಮಡದೇನೂ ಇಲ್ಲ, ಮಕ್ಕಳು ಇಲ್ಲ. ಬೆಳಗ್ಗೆ ಹೋದ್ರೆ ಸಾಯಂಕಾಲ ರಾತ್ರಿ 10 ಗಂಟೆಗೆ ಬರೋದು. ಮತ್ತೆ ಇನ್ನೇನಾದ್ರು ಹೇಳಿದ್ರೆ ಅವ್ರ ಜೊತೆಲಿ IRF ಜೊತೆಲಿ ಹೋಗೋದು, ಕೆಲಸ ಮಾಡೋದು, ದುಡಿಯೋದೇ ಸರೋಯ್ತು. ಈಗಲಾದ್ರೂ ಮನೆಯಲ್ಲಿ ಮಡದಿ ಜೊತೆಯಲ್ಲಿ, ಮಕ್ಕಳ ಜೊತೆಯಲ್ಲಿ ಅನ್ಯೋನ್ಯವಾಗಿ ಮಾತಾಡಿಕೊಳ್ಳಿ. ಅವರಿಗೆ ಸ್ವಲ್ಪ ಸಹಕಾರ ಮಾಡಿ. ಇಷ್ಟು ದಿವಸ ನಮ್ಗೆ ಅವ್ರು ಮಾಡಿದ್ದಾರೆ. ನಮ್ಮ ಇದ್ದಾರೆ, ನಾನು ಹೇಳೋದಿಲ್ಲ. ಇಷ್ಟು ದಿವಸ ನಮ್ಗೆ ಅವರು ಬೆಳಗ್ಗೆ 6 ಗಂಟೆಗೆ ತಲುಪಿದ್ರಿ. ಆಯ್ತಲ್ರಿ, ಇದಾಯ್ತಾ, ಟಿಫಿನ್ ಕಟ್ಕೊಟ್ಯಾ? ಆಯ್ತ್ರಿ. ಸಾಯಂಕಾಲ ಹೋದ ತಕ್ಷಣ ರೀ ಕಾಫಿ ಇಟ್ಕೊಡು, ಟೀ ಇಟ್ಕೊಡು. ಈಗ ನಾವು ಸ್ವಲ್ಪ ಅವರಿಗೆ ಹೆಲ್ಪ್ ಇದು ಮಾಡೋಣ, ಅವರ ಕೆಲಸದಲ್ಲಿ ಸಪೋರ್ಟ್ ಆಗಿರೋಣ. ಆಗ ನೋಡಿ ನಿಮ್ ಸಂತೋಷ ಯಾವ ರೀತಿ ಇರುತ್ತೆ. ಯಾಕಂತ ಹೇಳಿದ್ರೆ ಒಂದ್ ವೇ ಇದ್ರೆ ಅದು ಚೆನ್ನಾಗಿರೋದಿಲ್ಲ, 2 ವೇ ಇರಬೇಕು. ನಾವು ಅವರು ಕೂಡ ನಾವು ನಿವೃತ್ತರಾಗ್ಬಿಟ್ಟಿದ್ದೀವಿ ಇವತ್ತು ದಿವಸ. ಇನ್ನು ನಮ್ಗೆ ಅಲ್ಲಿ ಕೆಲಸ ಇಲ್ಲ. ಮನೆಯಲ್ಲಿ ನಾವು ಕೆಲಸ ಮಾಡುವಾಗ ಅವ್ರ ಜೊತೆ ನಗ್ನಗ್ತಾ ಇದ್ಕೊಂಡು, ಮತ್ತೆ ಮಕ್ಕಳ ಜೊತೆಯಲ್ಲಿ ನಗ್ನಗ್ತಾ ಇದ್ಕೊಂಡು ಮಾತಾಡ್ಕೊಂಡು ಕಾಲ ಕಳೆದ್ರೆ ನಮ್ಗೆ ಆರೋಗ್ಯ ಇನ್ನೂ ಜಾಸ್ತಿ ಆಗಿರ್ತದೆ. ಆಯ್ತು, ಇಲ್ಲಿ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಫಂಕ್ಷನ್ ಮಾಡಿ ನಮ್ಮನ್ನ ಗೌರವಿಸಿದ್ರಿ. ನಿಮ್ಗೆಲ್ಲರಿಗೂ ಸಹ ನಾವು ಆದರಣೀಯವಾಗಿ ನಮಗೆ ಕೃತಜ್ಞತೆಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ನಾವು ಯಾವತ್ತಿಗೂ ಸಹ ನಿಮ್ಮ ಜೊತೆಲಿ ಇರ್ತೀವಿ. ಯಾವತ್ತಿಗೂ ಸಹ ಯಾವುದೇ ವಿಷಯ ಬಂದ್ರು, ವೆಂಕಟರಾಮಪ್ಪ ಮತ್ತು ವಿಜಯಮ್ಮ ಇದ್ದಾರೆ ಅಂತ ತಿಳ್ಕೊಳ್ಳಿ, ಶೋಭಾ ಮೇಡಮು ಅಷ್ಟೇ, ಇವ್ರು ಇದ್ದಾರಪ್ಪ ಅಂತ ತಿಳ್ಕೊಳ್ಳಿ. ಎಂತ ಇದಕ್ಕಾದ್ರೂ ಸಹ ನಮ್ಮನ್ನ ಉಪಯೋಗಿಸ್ಕೊಳ್ಬೋದು ನೀವು. ನಾವು ನಿಮ್ಮ ಜೊತೆಲಿ ಇರ್ತೀವಿ. ಆಮೇಲೆ ನೌಕರರಾಗಿ ಒಂದು ಇದಾಗಿರೋದ್ರಿಂದ, ನಮ್ಮ ನಿವೃತ್ತ ನೌಕರ ಇದರಿಂದ ಏನಾದರೂ ವಿಷಯಗಳು ತಿಳಿದರೆ ನಿಮಗೆ ಕೊಡ್ತಕ್ಕಂಥ ವಿಷಯಗಳು ಗೊತ್ತಾದರೆ ಖಂಡಿತ ನಾನು ಮಂತ್ಲಿ ಒಂದು ಅಥವಾ ನೀವು ಮೀಟಿಂಗ್ ಮಾಡಿದಾಗ ನಾನು ಬರ್ತೀನಿ. ನಮ್ಮಿಂದ ಏನಾದರೂ ನಿಮಗೆ ಬೇಕಾದ್ರೆ ನಾವು ಕೊಡ್ತೀವಿ, ನಿಮ್ಮಿಂದ ಬೇಕಾದ್ರೆ ನಾವು ತಗೊಳ್ಳೋಣ. ಟೋಟಲ್ ಆಗಿ ಒಂದೇನಂತಾರೆ, ನೀವು ಮೆಂಬರ್ಶಿಪ್ ಸುಮ್ಮನೆ ಮಾಡಿಬಿಟ್ಟು ಅವ್ರನ್ನ ಸುಮ್ಮನೆ ಇದು ಮಾಡಬೇಡಿ. ಮೆಂಬರ್ಶಿಪ್ ಆದಮೇಲೆ ಅವ್ರನ್ನ ವಿಚಾರಣೆ ಮಾಡಿ. ಮತ್ತೆ ಅಕಸ್ಮಾತ್ ಡೆತ್ ಆಗಿದ್ರೆ, ಅವ್ರೇನ ಸತ್ತು ಹೋಗಿ ಪೆನ್ಷನರ್ಸ್ ಇರ್ತಾರಲ್ಲ ಹೆಣ್ಮಕ್ಳು, ಅವ್ರನ್ನ ದಯವಿಟ್ಟು ಗಮನಿಸಿ. ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಮಹಿಳಾ ಸಾಂತ್ವನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನಡೆಸ್ತಾ ಇರುವಂಥದ್ದು. ನಮ್ಮ ಸ್ಟೇಟಲ್ಲಿ 194 ಮಹಿಳಾ ಸಾಂತ್ವನ ಸಹಾಯವಾಣಿ ಕೇಂದ್ರಗಳಿದೆ. ಅದಕ್ಕೆ ನಾನು ರಾಜ್ಯಾಧ್ಯಕ್ಷರಾಗಿದ್ದೀನಿ ಇಷ್ಟು ಕೇಂದ್ರಗಳಿಗೆ. ಆದರೂ ಸಾಂತ್ವನ ಅಂತಂದ್ರೆ ಏನಂದ್ರೆ, ಸರ್ಕಾರದ ಉದ್ದೇಶ ಯಾವುದೇ ಕೌಟುಂಬಿಕ ದೌರ್ಜನ್ಯ ಆಗ್ಬೋದು, ಅಥವಾ ಹಿರಿಯ ನಾಗರಿಕರಿಗಾಗ್ಬೋದು, ಅಥವಾ ಯಾರಿಗೇ ಆಗ್ಬೋದು, ಯಾವುದೇ ರೀತಿಯಲ್ಲೂ ತೊಂದರೆಗಳು ಬಂದಾಗ, ಕುಟುಂಬ ಸಮಸ್ಯೆಗಳು ಬಂದಾಗ, ಗಂಡ ಹೆಂಡತಿ ಜಗಳ ಆಗ್ಬೋದು, ಆ ಕುಟುಂಬದ ಇರುವಂಥ ಸದಸ್ಯರ ಜಗಳ ಆಗ್ಬೋದು, ಯಾವುದೇ ಆಗಿದ್ರೂ ಕೂಡ ಅವರನ್ನ ಪೊಲೀಸ್ ಸ್ಟೇಷನ್ಗೆ, ಕೋರ್ಟ್ಗೆ ಬಿಡದ ರೀತಿಯಲ್ಲಿ ಬಿಡಬಾರ್ದು. ಇಲ್ಲೇ ಒಂದು ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಅವ್ರಿಗೆ ಆಪ್ತ ಸಮಾಲೋಚನೆ ಮೂಲಕ ರಾಜಿ ಮಾಡಿ, ಅವ್ರ ಕಾನೂನು ಸಲಹೆಗಳು ಬೇಕಾ, ಅಥವಾ ಅವ್ರ ತೊಂದರೆಗಳು ಏನಾಗಿದೆ, ಆ ಮಕ್ಕಳಿಗೆ, ಆ ಕುಟುಂಬಕ್ಕೆ, ಸಮಾಜದಲ್ಲಿ ಅವ್ರ ಗೌರವ, ಮಕ್ಕಳ ಭವಿಷ್ಯ, ಅವ್ರ ಕುಟುಂಬದ ಗೌರವ, ಇವೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅವ್ರಿಗೆ ಆಪ್ತ ಸಮಾಲೋಚನೆ ಮಾಡಿ ಆ ಕುಟುಂಬಗಳನ್ನು ಸರಿಪಡಿಸುವಂತ ಕೆಲಸ ಮಾಡ್ತಾ ಇರೋದು ಉಚಿತವಾಗಿ. ಹಾಗೆ ನೋಡಿ, ಈಗ
ಇಲ್ಲಿ ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಷ್ಟು ಸಂತೋಷ ಆಗ್ತಾ ಇದೆ. ಬೇಕಾದಷ್ಟು ಸಭೆಗಳಲ್ಲಿ ಪಾಲ್ಗೊಳ್ತೀವಿ ನಾವು, ಆದ್ರೂ ಕೂಡ ಇವತ್ತಿನ ದಿವಸ ನಾನು ಇಲ್ಲಿ ಬಂದಿದ್ದು ನನ್ನ ಪುಣ್ಯ ಅಂತ ನಾನು ಹೇಳ್ಕೊಳ್ತೀನಿ. ಯಾಕೆಂತಂದ್ರೆ ಇಷ್ಟು ನಿಮ್ಮ ನೋಡ್ತಾ ಇದ್ದೇನೆ. ಹಿರಿಯರಿಗಾಗುವಂತ ತೊಂದರೆಗಳನ್ನು ಕೂಡ ನಾವು ಯಾವ ರೀತಿ ನೋಡ್ತಾ ಇದ್ದೀವಿ ಅಂತಂದ್ರೆ, ಮನೆಯಿಂದ ನೋಡಿ ವಯಸ್ಸಾದವರೆಲ್ಲರೂ ನೆಮ್ಮದಿಯಾಗಿ ಮನೆಗಳಲ್ಲಿ ಇದ್ದಾರೆ ಅಂತ ಹೇಳಕ್ ಬರ್ತಾ ಇಲ್ಲ. ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇರುವಂತದ್ದು ಮನೆಯಲ್ಲಿ ಎಷ್ಟು ನಿರಾಕರಣೆಗೊಳಗಾಗ್ತಾ ಇದ್ದಾರೆ, ಎಷ್ಟು ತೊಂದರೆಗಳು ಅವ್ರು ಅನುಭವಿಸ್ತಾ ಇದ್ದಾರೆ, ಎಷ್ಟು ಮಾನಸಿಕವಾಗಿ ನೋವು ಅನುಭವಿಸ್ತಾ ಇದ್ದಾರೆ, ಮನೆಯಿಂದ ಪರಿತ್ಯಕ್ತರಾಗಿದ್ದಾರೆ, ಆಚೆಗಡೆ ಯಾವ ರೀತಿ ಅವ್ರನ್ನ ಕಳಿಸ್ಬಿಡ್ತಾ ಇದ್ದಾರೆ. ಇಂಥ ಪ್ರಕರಣಗಳಿಗೆ ಎಲ್ಲರಿಗೂ ಕೂಡ ನಾವು ಸಹಾಯ ಮಾಡುವಂತ ಕೆಲಸ ಮಾಡ್ತಾ ಇದೀವಿ. ಅವ್ರಿಗೆ ಆಶ್ರಯ ಆಗ್ಬೋದು, ಅಥವಾ ಅವ್ರಿಗೆ ಏನಾದ್ರೂ ಸೌಲಭ್ಯಗಳು, ಸರ್ಕಾರದ ಸೌಲಭ್ಯಗಳು ಆಗ್ಬೋದು. ನಮ್ಮ ಇಲಾಖೆಯ ಈ ಹಿರಿಯ ನಾಗರಿಕರ ಸಬಲೀಕರಣದ ಸೆಕ್ರೆಟರಿಯಾಗಿ ಅವರಿದ್ದಾರೆ ನಮ್ಮ ಇಲಾಖೆಯಲ್ಲಿ. MS ಬಿಲ್ಡಿಂಗ್ 3ನೇ ಫ್ಲೋರ್ ಅಲ್ಲಿ ಇದ್ದಾರೆ. ನೀವೆಲ್ಲ ಎಷ್ಟೊತ್ತು ಹೇಳ್ತಾ ಇದ್ರಿ ನಿಮ್ಮ ಬೇಡಿಕೆಗಳು ಯಾವ್ಯಾವ್ದು ಏನೇನು ಅಂತ. ನಾವು CM ಹತ್ರ ಹೋಗ್ಬೇಕಾಗಿದ್ರು ಕೂಡ ಮೊದಲನೇದಾಗಿ ಸೆಕ್ರೆಟರಿ, ಅವ್ರು ಸ್ಟೇಟ್ಗೆ ಸೆಕ್ರೆಟರಿ, ಅವ್ರ ಹತ್ರ ಹೋಗಿ ಮಾತಾಡಿ ಬಹಳಷ್ಟು ಅವ್ರು ಬೇಕಾದವರು ಆಪ್ತರಿದ್ದಾರೆ. ಏನೇ ಸಮಸ್ಯೆಗಳಿದ್ರು ಅವ್ರ ಹತ್ರ ಒಂದು ಮೆಮೊರಿಯನ್ನು ಕೊಟ್ಟು ಅವ್ರ ಮೂಲಕ ಮಿನಿಸ್ಟರ್ ಹೋಗೋ ಮಾಡಿದ್ರೆ ನಮ್ಮ ಕೆಲಸಗಳು ತುಂಬಾ ಸುಲಭವಾಗುತ್ತೆ. ಸಾಕಷ್ಟು ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ಲೇ ಏನೇ ತೊಂದರೆ ಇದ್ರೂ ಕೂಡ ಯಾವ ಹೆಣ್ಮಕ್ಳಿಗೆ ತೊಂದರೆ ಆಗಿರ್ಬೋದು, ಗಂಡು ಮಕ್ಳಿಗೆ ತೊಂದರೆ ಆಗಿರ್ಬೋದು, ಹೆಣ್ಮಕ್ಳಿಗೆ ಮಾತ್ರ ತೊಂದರೆ ಅಂತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇಬ್ರು ಈಕ್ವಲ್ ಆಗಿರುವಂತದ್ದು ಕಾಣ್ತಾ ಇದ್ದೀವಿ. ಏನೇ ಇದ್ರೂ ಕೂಡ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಕೋರ್ಟ್ಗೆ ಹೋಗೋದು ಮಾಡಬಾರ್ದಾಗುತ್ತೆ. ಅದು ಸಹಾಯವಾಣಿಗೆ ಬರಬೇಕು. ನಮ್ಮ ಸಹಾಯವಾಣಿಗೆ ಬಂದಾಗ ಅಲ್ಲಿ 4 ಜನ ಇರ್ತಾರೆ. ಒಬ್ಬರು ಮೂರು ಜನ ಸೋಷಿಯಲ್ ವರ್ಕರ್ಸ್ ಇರ್ತಾರೆ, ಒಬ್ಬರು ಆಪ್ತ ಸಮಾಲೋಚಕರು ಇರ್ತಾರೆ. ಅವರೆಲ್ಲರೂ ಕೂಡ MSW, MA ಸೋಷಿಯಾಲಜಿ, ಸೈಕಾಲಜಿ ಓದಿರುವಂತವ್ರು ಇರ್ತಾರೆ. ನಾನು ಕೂಡ ಅಧ್ಯಕ್ಷವಾಗಿರ್ತೀನಿ. ಅವರಿಗೆ ಮಾರ್ಗದರ್ಶನ ನೀಡುವಂಥದ್ದು ಇವ್ರ ಸಮಸ್ಯೆ ಏನು, ಇವ್ರು ಎಲ್ಲಿ ಹೋದ್ರೆ ಇವ್ರಿಗೆ ಒಳ್ಳೇದಾಗುತ್ತೆ ಅಥವಾ ನಮ್ಮಲ್ಲೇ ತೀರ್ಮಾನ ಆಗುತ್ತೆ, ಇದನ್ನ ನೋಡಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಮಾಹಿತಿ ಕೊಟ್ಟು ಅವ್ರ ಕಾನೂನು ಸಲಹೆಗಳು ಬೇಕಾಗಿತ್ತು ಅಥವಾ ಕಾನೂನಲ್ಲಿ ಕೋರ್ಟ್ಗೆ ಹೋಗ್ಬೇಕಾಗಿದ್ದರೂ ಕೂಡ ನಮ್ಮ ಮೂಲಕ ಹೋದ್ರೆ ಅವ್ರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಸಾಂತ್ವನ ಕೇಂದ್ರದಿಂದ ನಮಗೆ ಬಹಳ ವಿಚಾರಗಳು ನಮಗೆ ಗೊತ್ತಿರಲಿಲ್ಲ. ಇವತ್ತು ಅವ ಕಾರ್ಯಚಟುವಟಿಕೆಗಳು ಎಲ್ಲ ನಾವು ತಿಳ್ಕೊಂಡ ಮೇಲೆ ಅವರಿಂದ ನಮಗೆ ಬಹಳ ಅನುಕೂಲ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ.